ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ SS ಕ್ರಿಯೇಷನ್ಸ್. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದೀನಿ. ಶ್ರಾವಣ ಮಾಸ ಆಗಿರೋದ್ರಿಂದ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ, ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ನೋಡಿಕೊಂಡು ಹಾಗೆ ಜೋಗ ಫಾಲ್ಸಿಗೆ ಹೋಗಬೇಕು ಅಂತ ಎಲ್ಲ ಹೊರಟಿದ್ದೀವಿ. ನನಗಂತೂ ತುಂಬಾ ಖುಷಿಯಾಗಿದೆ. ಮಾರ್ನಿಂಗ್ ಯಾರೂ ಟಿಫನ್ ತಿಂದಿದ್ದಿಲ್ಲ, ಹಾಗಾಗಿ ಮನೆಯಲ್ಲೇ ಟಿಫನ್ ಮಾಡ್ಕೊಂಡಿದ್ವಿ. ನಾವು ಮಧ್ಯ ರೋಡಲ್ಲಿ ತಿನ್ನೋಣ ಅಂತ ತೊಗೊಂಡೋಗಿದ್ವಿ. ಇವಾಗ ಎಲ್ಲರೂ ಟಿಫನ್ ತಿಂತಾಯಿದ್ದೀವಿ. ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ ನಾವೆಲ್ಲ. ಹಾಗೆ ನಾವು ಇವಾಗ ಹೋಗ್ತಾ ಇರೋ ದೇವಸ್ಥಾನ ಬಂದು ಸಾಗರದಿಂದ 40 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಒಡಂಬೈಲು ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಅಂತ. ಈ ದೇವಸ್ಥಾನದಲ್ಲಿ ತುಂಬ ನಂಬಿಕೆ ಹಿಡ್ಕೊಂಡು ಹೋದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಸೊ ನೀವು ಒಂದಲ್ಲ ಒಂದು ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಬಳೆ ಪದ್ಮಾವತಿ ಅಮ್ಮನವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ದೇವ್ರು ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಶ್ರಾವಣ ಮಾಸ ಆಗಿರೋದ್ರಿಂದ ತುಂಬ ಜನ ಬರ್ತಾನೆ ಇರ್ತಾರೆ. ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಹಾಗೆ ನಾವು ಪಕ್ಕದಲ್ಲಿರುವಂತಹ ಮುಕ್ತಿನಾಗ ದೇವಸ್ಥಾನಕ್ಕೆ ಕೂಡ ಬಂದಿದ್ವಿ. ಈ ದೇವಸ್ಥಾನದ ಪ್ರತೀತಿ ಏನಂದರೆ, ಯಾರಿಗೆಲ್ಲ ಮಕ್ಕಳಾಗಿರೋದಿಲ್ಲ ಅವರು ಇಲ್ಲಿ ಬಂದು ಬೇಡ್ಕೊಂಡ್ರೆ 1 ವರ್ಷದೊಳಗೆ ಮಗು ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನದ ಬಾಯಲ್ಲಿ ನಾನು ಈ ಮಾತನ್ನು ಕೇಳಿದ್ದೀನಿ.
ಪದ್ಮಾವತಿ ಅಮ್ಮನವರ ಮೂಲ ಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲರೂ ದೇವ್ರ ಹತ್ರ ಹರಕೆ ತೀರಿಸೋದಕ್ಕೆ ಹಸಿರು ಬಳೆಗಳನ್ನು ಕೊಡ್ತಾರೆ. ಹಸಿರು ಬಳೆಗಳನ್ನು ಕೊಟ್ಟು ದೇವ್ರ ಹತ್ರ ಹರಕೆ ಸಲ್ಲಿಸ್ಕೊಂಡು ಹೋಗ್ತಾರೆ. ಅದು ಈಡೇರಿದ್ರೆ ವರ್ಷಕ್ಕೊಂದ್ಸಲ ಬಂದು ಮತ್ತೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಸುತ್ತ ತೋಟ ಗಿಡ ಮರ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲೊಂದು ಭೂತರಾಯ ಸ್ವಾಮಿ ಅಂತ ಒಂದು ದೇವರಿದೆ. ಅದ್ರ ಮುಂದೆ ಹರಕೆ ಉಂಡಿ ಅಂತಲೇ ಒಂದು ಇಟ್ಟಿದ್ದಾರೆ. ಅದರಲ್ಲಿ ನೀವು ಏನಾದರೂ ನಿಮಗೆ ಅಂದ್ಕೊಂಡಿದ್ರೆ ಏನಾದರೂ ಒಂದು ಕೆಲಸ ಆಗಬೇಕು ಅಂತ ನೀವೇನಾದರೂ ದೇವ್ರ ಹತ್ರ ಬೇಡ್ಕೊಂಡು ಒಂದು ಚೀಟಿಯಲ್ಲಿ ಬರೆದು ಹರಕೆ ಉಂಡಿ ಒಳಗೆ ಹಾಕಿದ್ರೆ ಆದಷ್ಟು ಬೇಗ ಈಡೇರುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ಇಲ್ಲಿ ದಿನನಿತ್ಯ ಪ್ರಸಾದ ಕೊಡ್ತಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ನೈಟು ಊಟ, 3 ಹೊತ್ತು ಪ್ರಸಾದ. ಬಂದಿರೋ ಭಕ್ತಾದಿಗಳನ್ನು ಹಂಗೆ ಕಳಿಸ್ಬಾರ್ದು ಅಂತ ಪ್ರಸಾದ ಡೈಲಿ ಕೊಡ್ತಾರೆ. ನೀವು ಯಾರಾದರೂ ಪ್ರಸಾದಕ್ಕೆ ಇಲ್ಲಿ ಹಣವನ್ನು ಕೊಡ್ಬೋದು. ಬೇಕಾದರೆ ನಿಮ್ಮ ಹೆಸರು ಮುಖಾಂತರ ಇಲ್ಲಿ ಅನ್ನದಾಸೋಹ ಮಾಡ್ತಾರೆ. ಪ್ರಸಾದ ಮಾತ್ರ ತುಂಬಾ ರುಚಿಯಾಗಿತ್ತು. ಅದೇನೋ ಗೊತ್ತಿಲ್ಲ, ದೇವಸ್ಥಾನದ ಪ್ರಸಾದ ಅಂದ್ರೇ ಹಾಗೆ ಅನಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಅಷ್ಟೇ ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಬಂದಿರುವಂತಹ ಪ್ಲೇಸ್ ಬಂದು ಜೋಗ್ ಫಾಲ್ಸ್. ಎಲ್ರಿಗೂ ಗೊತ್ತಿರುತ್ತೆ, ಇದು ನಮ್ಮ ಕರ್ನಾಟಕದಲ್ಲಿರುವಂಥ ಫೇಮಸ್ ಫಾಲ್ಸ್ ಅಂತಲೇ ಹೇಳ್ಬೋದು. ನಾವು ಹೋದಾಗ ಅಷ್ಟೇನು ಮಳೆ ಇದ್ದಿಲ್ಲ, ತುಂಬ ಬಿಸಿಲು ಬರ್ತಾಯಿತ್ತು. ನನಗಂತೂ ತುಂಬ ಬೇಜಾರಾಗಿತ್ತು. ಅಟ್ಲೀಸ್ಟ್ ಸ್ವಲ್ಪನಾದರೂ ಮಳೆ ಬರಬಾರ್ದಾ ಅಂತ ಕೇಳ್ಕೊತಾ ಇದ್ದೆ. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ತುಂಬಾ ಖುಷಿ ಆಯಿತು. ಹಾಗೆ ಫಾಗ್ ಕೂಡ ಬಂತು. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಅಷ್ಟೊಂದು ನೀರಿದ್ದಿಲ್ಲ, ಬಟ್ ಆದರೂ ಬೇರೆ ಟೈಮಿಗಿಂತ ಈ ಟೈಮಲ್ಲಿ ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಜೋಗ್ ಫಾಲ್ಸ್ ಮಾತ್ರ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಮಳೆ ಬರಲಿಲ್ಲ ಅಂದರೆ ನಿಜ ಸಖತ್ತು ಬೇಜಾರಾಗ್ತಾಯಿತ್ತು ನನಗೆ. ಮಳೆ ಬಂದಿದ್ದಕ್ಕೆ ಜೋಗ್ ಫಾಲ್ಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸುತ್ತಮುತ್ತ ನೇಚರು, ವೆದರು, ಆ ಫಾಗು ಎಲ್ಲ ನೋಡ್ತಾ ಇದ್ದರೆ ನಿಜ ಅಲ್ಲಿಂದ ಬರೋಕ್ಕೆ ಮನಸ್ಸಾಗಲಿಲ್ಲ. ಮಳೇಲಿ ನೆನ್ಕೊಂಡು ಅಲ್ಲೇ ಇರಬೇಕು ಅನ್ನಿಸ್ತು. ಆದರೂ ನೆಕ್ಸ್ಟ್ ಪ್ಲೇಸಿಗೆ ಹೋಗಲೇಬೇಕಲ್ಲ, ಟೈಮ್ ಬೇರೆ ಆಗಿತ್ತು. ಸೊ ಮಳೇಲಿ ನೆನ್ಕೊಂಡೆ ನಾವೆಲ್ಲ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತ ನಮ್ಮ ವೆಹಿಕಲ್ ಹತ್ರ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಎಲ್ರಿಗೂ ಗೊತ್ತಿರುತ್ತೆ, ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಎಲ್ಲರೂ ಖುಷಿ ಪಡ್ತಾರೆ. ಯಾಕೆ ಹೇಳಿ, ಲಾಂಚ್ ಇದೆ ಅಂತ. ಈ ಲಾಂಚಲ್ಲಿ ಹೋಗ್ಲಿಕ್ಕೆ ತುಂಬ ಜನಕ್ಕೆ ಇಷ್ಟ. ಆನ್ ರೋಡಲ್ಲಿ ಹೋಗೋದಕ್ಕಿಂತ ಈ ದೇವಸ್ಥಾನಕ್ಕೆ ಲಾಂಚಲ್ಲಿ ಹೋದರೆ ಏನೋ ಒಂಥರ ಬೇರೆ ಥರನೇ ಫೀಲಿಂಗ್ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಈ ಲಾಂಚಲ್ಲಿ ಹೋಗೋದಕ್ಕೆ. ಅದಕ್ಕೋಸ್ಕರ 1/2 hour ವೆಯ್ಟ್ ಮಾಡಿ ನಾವು ಈ ಲಾಂಚಲ್ಲಿ ಹೋಗ್ತಾ ಇದ್ದೀವಿ.
ಲಾಂಚಲ್ಲಿ ಹೋಗ್ತಾ ಇರೋದು ನನಗೆ ತುಂಬಾ ಖುಷಿಯಾಗುತ್ತೆ. ಎಷ್ಟು ಸಲ ಹೋದರೂ ಇದೇ ಫಸ್ಟ್ ಟೈಮ್ ಹೋಗ್ತಿದ್ದೀನೇನೋ ಅನ್ನೋ ಅಷ್ಟು ಖುಷಿ ಪಡ್ತೀನಿ ನಾನು. ಹಾಗೆ ನಮ್ಮ ಪಾಪು ನೀರನ್ನು ನೋಡ್ಬಿಟ್ಟು ತುಂಬ ಹೆದರ್ಕೊಂಡಿದ್ಲು. ಅವಳಿಗೆ ಸ್ವಲ್ಪ ರೇಗಿಸ್ಕೊಂಡು ಎಲ್ಲರೂ ಅವಳನ್ನ ತಮಾಷೆ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ಆದರೂ ಅವಳು ಅಲ್ಲಾಡ್ತಾನೆ ಇಲ್ಲ, ಎಲ್ಲಿ ಕೂತಿದ್ಲು ಅಲ್ಲೇ ಕೂತಿದ್ದಾಳೆ, ಯಾರು ಕರೆದ್ರೂ ಎದ್ದು ಬರ್ತಾ ಇಲ್ಲ, ಅಷ್ಟು ಭಯ ಪಡ್ಕೊಂಡು ಕೂತಿದ್ಲು. ಇವಾಗ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದರ್ಶನ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. 5:30 ಆಗಿತ್ತು ನಾವು ಹೋದಾಗ. ಸೊ ಜನ ಅಷ್ಟೊಂದು ಇದ್ದಿಲ್ಲ, ಆಲ್ರೆಡಿ ಕಮ್ಮಿ ಆಗಿದ್ದರು. ನಮಗೆ ಅಷ್ಟೊಂದು ಟೈಮ್ ತೊಗೊಳ್ಳಿಲ್ಲ, ಬೇಗ ಬೇಗ ದರ್ಶನ ಆಯಿತು. ದೇವರ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು. ಶ್ರಾವಣ ಮಾಸದಲ್ಲಿ ಈ ಥರ ದೇವಸ್ಥಾನಕ್ಕೆ ಹೋಗೋದೇ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಲಾಂಚ್ ಕಡೆ ಹೊರಟ್ವಿ. ಲಾಸ್ಟ್ ಲಾಂಚ್ 6:30 ಅಂತ ಹೇಳಿದರು. ಸೊ ಮತ್ತೆ ಲಾಂಚಲ್ಲೇ ಹೋಗೋಣ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ 1 ಡೇ ಟ್ರಿಪ್ಪು. ಎಲ್ಲರೂ ತುಂಬಾ ಖುಷಿಪಟ್ಟರು. ಒಂಥರ ಫ್ಯಾಮಿಲಿ ಟ್ರಿಪ್ ಅಂದ್ರೇ ಕೇಳಬೇಕಾ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಎಂಜಾಯ್ ಮಾಡ್ಕೊಂಡು ಖುಷಿಯಿಂದ ದೇವ್ರ ದರ್ಶನ ಮಾಡ್ಕೊಂಬಂದ್ವಿ. ಶ್ರಾವಣ ಮಾಸದಲ್ಲಿ ಈ ಥರ ದೇವ್ರ ದರ್ಶನ ಮಾಡೋದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ SS ಕ್ರಿಯೇಷನ್ಸ್.